ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಸುಸ್ವಾಗತ. ಸೊ ಇದು ನನ್ನ ಪಾರ್ಟ್ 2 ವ್ಲಾಗ್ ಆಗಿರ್ತದೆ. ಸೊ ಇದರಲ್ಲಿ ಸಹ ಎಲ್ಲದು ಆದಷ್ಟು ಕ್ಯಾಂಪಸ್ ಕವರ್ ಮಾಡಿ ಬೇರೆ ಸಹ ಎಕ್ಸ್ಪ್ಲೋರ್ ಮಾಡುವ. ಓಕೆ, ಸೊ ಚಲೋ ನೋಡೋಣ. ನೋಡಿ, ಸೈಕಲ್ ಎಲ್ಲಿರ್ತದೆ, ತಿಂಡಿ ಬಪ್ಪಳಿಗೆ ಇದ್ರೆ ಆಯ್ತಲ್ಲ, ಇಲ್ಲಿರೋ ಮತ್ತೆ ಸೈಕಲ್ ಹುಡ್ಕೋಬೇಕು ಅಷ್ಟೇ. ಕಂಬ 5 minutes later. ಇದು ಸೈಕಲ್ ಇಟ್ಟಿದ್ದಲ್ಲ, ಹಾಗೆ ಇಲ್ಲಿ ಸೈಕಲ್ ಮಾಯ. ನೋಡಿ, ತುಂಬ ಶಾಪ್ಸ್ ಉಂಟು. ಯಾವ ಶಾಪ್ಸ್ ಹೋಗುದು ಅಂತ ಗೊತ್ತಿಲ್ಲ. ನೋಡಿದೆಲ್ಲ ಕಾಸ್ಟ್ಲಿ ಕಾಣಂತಪ್ಪ, ಯಾವ್ದು ಕಾಪದು ಗೊತ್ತಿಲ್ಲ. ಈಗ ರೇಟ್ ಕಾಣ್ಬೇಕು, ರೇಟ್ ಎಲ್ಲ ನೋಡಿ ಹೆಚ್ಚಿದ್ದಂಗೆ ನೋಡುವ. ಕೆಳಗಡೆ ಜಿಮ್ ಉಂಟು ನೋಡಿ, ಜಿಮ್ ಉಂಟು, ಜಿಮ್. ಪ್ರೈಸ್ ನೋಡಿ, ಪ್ರೈಸ್ ಅಫೋರ್ಡಬಲ್ ಉಂಟು, ಆ ಥರ ಕಾಸ್ಟ್ಲಿ ಅನ್ಸ ಇಲ್ಲ, ಕೊಡ್ಬೋದು. ಹೊರ್ತುಂಟು ಮಾತ್ರ ಎಲ್ಲ ಐಟಮ್ಸ್. ಗೈಸ್ ಇದು ನೋಡಿ, ಇದೆರಡು ತಗೊಂಡಿದ್ದೇನೆ ಅಂತ. ಪೀನಟ್ಸ್ ಕಾರ್ನ್ ಸಲಾಡ್ ಮತ್ತೊಂದು ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಅಂತ. ಎರಡು ಪ್ರೈಸ್ ಮಾತ್ರ ಹೊರ್ತುಂಟು. ಇವೆರಡು ಸೇರಿ 104 ಏನೋ ಆಗಿದೆ. ಸೊ 48.52 ಸಮಥಿಂಗ್, ಟ್ಯಾಕ್ಸ್ ಸೇರಿ 104 ಹೊರ್ತುಂಟು ಗೈಸ್. ಇಲ್ಲಿದೆಲ್ಲ ಬಜೆಟ್ ಫ್ರೆಂಡ್ಲಿ ಐಟಮ್ಸ್ ತುಂಬ ಇತ್ತು. ಯಾವ ತಗೊಳ್ಳೋದು ಗೊತ್ತಾಗಲಿಲ್ಲ, ಲಾಸ್ಟ್ ಇದು ಆರ್ಡರ್ ಹಾಕಿದ್ದು. ಇನ್ನು ನೋಡಿದರೆ ಎಲ್ಲದು ಬೇಕನ್ಸ್ತದೆ ಅಲ್ಲಿ, ಅದು ತಿನ್ನಬೇಕಲ್ಲ. ಬಟ್ ಹೇಳ್ತೇನೆ ಬೆಸ್ಟ್ ಉಂಟು ಇದು ದೊಡ್ಡದಾಗಿ. ನಾನು ತುಂಬ ಕಾಸ್ಟ್ಲಿ ಇಲ್ಲ ಅಂದ್ಕೊಂಡೆ ಇಷ್ಟೆಲ್ಲ, ಬಟ್ ಪ್ರೈಸ್ ಮಾತ್ರ ಬೆಸ್ಟ್. ನೋಡಿ ಸೀನರಿ ನೋಡಿ, ಗೈಸ್ ಸ್ಟಫಿಂಗ್ಸ್ ನೋಡಿ, ಫುಲ್ ಪನ್ನೀರ್ ಸ್ಟಫ್ಸ್ ಫುಲ್ ಇತ್ತು. ಇದು ಬೇರೆ ಕಡೆ ಹೆವಿ ಇರ್ತದೆ ಪ್ರೈಸ್. 52 ಆಗಿ 3 ಪೀಸ್ ಉಂಟು. ಒಂದರಲ್ಲೇ ನನಗೆ 2ರಿಂದ 3 ಪನ್ನೀರ್ ಸಿಕ್ಕಿದೆ. ಬೆಸ್ಟ್, ಟೇಸ್ಟ್ ಸಹ ಒಳ್ಳೆ ಉಂಟು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ವೆಂಡಿಂಗ್ ಮಿಷಿನ್ ಇದೆ ನೋಡಿ. ಸೊ ಆ್ಯಕ್ಚುಲಿ ಹೊಟ್ಟೆ ಫುಲ್ ಆಗಿದೆ ಅಂತ ಬೇಡ, ಸ್ಟಿಲ್ ಎಂತ ಅಂತಾರೆ, ನಂಗೊಂದ್ಸಲ ಯೂಸ್ ಮಾಡೋದು ನೋಡಬೇಕು, ಅದಕ್ಕೋಸ್ಕರ ತಗೊಳ್ತೇವೆ ಅಂತಾರೆ. ಪ್ರೈಸ್ ಪೇಮೆಂಟ್ ಆಗಿದೆ. ಎಸ್, ರೋಸ್ಟೆಡ್ ಆಲ್ಮಂಡ್ ತಗೊಂಡೆ. ನನಗೆ ಹೊಟ್ಟೆ ಫುಲ್ ಇತ್ತು, ಬಟ್ ನಂಗೆ ಇದೊಂದು ಸಲ ಟ್ರೈ ಮಾಡಬೇಕಿತ್ತು. ಲೈಕ್ ಮಿಷಿನ್ ವರ್ಕ್ ಆಗೋದು. ಸೊ ಇನ್ನು ಸೈಕಲ್ ಹುಡ್ಬೇಕು. ಅಲ್ಲೊಂದು ಸೈಕಲ್ ಐತೆ ನೋಡಿ, ಆ ಸೈಕಲ್ ತಗೋಪ್ಪ. ಹೋಗೋದ್ರೊಳಗೆ ಯಾರೋ ಸೈಕಲ್ ಇಸ್ಕೋದ್ರು. ನಾನು ನಿಮಗೆ ಜಿಮ್ ತೋರಿಸುವಂಥ ಕೆಳಗೆ ಬರುವಷ್ಟರೊಳಗೆ ಸೈಕಲ್ ಎತ್ಕೋರು ಯಾರು. ಇನ್ನು ಬೇರೆ ಸೈಕಲ್ ವಾಪಸ್ ಹುಡ್ಬೇಕು. ಸೈಕಲ್ ಹುಡ್ಕೋ ದೊಡ್ಡ ವಿಷಯ ಆಗ್ತಿತ್ತು. ಹೆಂಗೆ ಜಿಮ್ಮಲ್ಲಿ ತೋರಿಸ್ತು ಕಣೆ ಆಗಿತ್ತಂತ. ಗೈಸ್ ಅಲ್ಲಿಂದ ನಡ್ಕೊಬಂದು ಸೈಕಲ್ ಹುಡ್ಕೋ ಬಂದೆ. ಇಲ್ಲಿ ಸೈಕಲ್ ಸಿಕ್ತು ತುಂಬ. ಈಗ ಒಂದು ಸೈಕಲ್ ತಗೊಂಡಪ್ಪ. ಇದು ಲಗಡಿ ಹೋದಂಗಿತ್ತಪ್ಪ, ಸೌಂಡ್ ಕಂಡ್ರಿ. ಕಾಮ ಮಾರ್ರಿ, ಹಿಂದೆ ಬಿಡ್ಕೋಪ್ಪ. ಇದು ತುಂಬ ಸೌಂಡ್ ಮಾಡ್ತಿತ್ತು ಈ ಸೈಕಲ್.
ಸೈಕಲ್ ಎಕ್ಸ್ಚೇಂಜ್, ಸ್ವಲ್ಪ ಸ್ವಲ್ಪ ಸೈಕಲ್ ಎಕ್ಸ್ಚೇಂಜ್. ನಮ್ದಾ ಅಲ್ಲ, ಚೇಂಜ್ ಮಾಡ್ತಾ ಇಕ್ಕೊಂಬೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಇದ್ರಾಗೆ ಸೌಂಡ್ ಇತ್ತು, ಅಯ್ಯಬ್ಯ ಸ್ಟ್ಯಾಂಡ್ ಹಾಕೋದೇ ತುರ್ಚೋರಿ ಆಗ್ತೈತಿ. ಇದ್ರಾಗೆ ಹೇಳಿತ್ತು, ಇದ್ರಾಗ ಒಂದು ಇದೆ ಕಾಪ, ಇದು ಸೌಂಡ್ ಇದ್ರೆ ಅಂತ ಮಾಡೋಕ್ಕಿಲ್ಲ. ಓಕೆ ಚಲೋ. ಏರಿತ್ತು ಸ್ವಲ್ಪ ಫೋರ್ಸ್ ಬೇಕು ಹೆಚ್ಚು. ಹಂಗೆ ಕ್ಯಾಂಪಸ್ ಇರುವಾಗ ನನ್ನ ಫ್ರೆಂಡ್ ಸ್ಯಾಮಿ ಕಾಲ್ ಮಾಡ್ದೆ. ಅವ ದುಬೈಗೆ ಇದ್ದಲ್ಲ, ಅವನಿಗೆ ನಮ್ಮದು ಬೆಂಗಳೂರಿದ್ದು ವ್ಯೂ ತೋರಿಸ್ಕೊಂಡು ನಮಗೆ ಸ್ವಲ್ಪ ದುಬೈದು ವ್ಯೂ ತೋರ್ಸಂತ ಹೇಳಿ, ಸೊ ನಿಮಗೆ 2 in 1 ವ್ಯೂ ಕಾಣಿ, ಬೆಂಗಳೂರಿದ್ದು ವ್ಯೂ ಕಾಣ್ಲಕ್ಕ, ದುಬೈ ಸಹ ವ್ಯೂ ಕಾಣ್ಲಕ್ಕ, ಕಾಣಿ ದುಬೈ ಹೆಂಗಿತ್ತಂತ. ಮತ್ತು ಅವ ನನಗೆ ಅಬೀಬಿ ಕಮ್ ಟು ದುಬೈ ಅಂದ್ಕೊಂಡು, ನಾನು ಅವನಿಗೆ ಅಬೀಬಿ ಕಮ್ ಟು ಬೆಂಗಳೂರು ಅಂದ್ಕೊಂಡು ಕಾಲ್ ಇಡ್ತೀನಿ. ಮಳೆ ಬರ್ತುಂಟು, ಸೊ ಸ್ವಲ್ಪ ಸೈಡ್ ಹಾಕಿ ಆಮೇಲೆ ಹೋಗೋ. ಕ್ಯಾಂಪಸ್ ನೋಡಿ, ಮಳೆ ಬರ್ತಾ ಉಂಟು, ಅದು ನಾನು ತಿರುಗಾಡ್ತಿದ್ದೀನಿ. ಏನಾಯ್ತಂದರೆ ಮಳೆ ಜೋರಾಯಿತು. ಮಳೆ ಜೋರಾಗ್ಬಿಟ್ಟು ಸೀದಾ ವಾಪಸ್ ಕ್ಯಾಫೆಟೇರಿಯಾ ಬಂದು ಕೂತ್ಕೊಂಡೆ. ಇಲ್ಲೇ ಸ್ವಲ್ಪ ಹತ್ರ ಇದೆ ಪ್ಲೇಸ್, ಮತ್ತು ಯಾವ ಬಿಲ್ಡಿಂಗ್ ಆಕ್ಸಸ್ ಉಂಟ ಇಲ್ಲ ಗೊತ್ತಿಲ್ಲ, ಸೊ ಇಲ್ಲಿ ಕೂತ್ಕೊಂಡೆ. ಸೊ ಹಾಗೆ ಒಂದು ಸಣ್ಣ ಕೆಲಸ ಇದೆ, ಸೈಬರ್ ಕೆಲಸ ಹೇಳುತ್ತಾರೆ. ಸೊ ನಾರ್ಮಲಿ ಟಿ ಪಿ ತೆಗಿಬೇಕಿತ್ತು ಬೇರೆ ಸ್ಟೇಟ್ಗೆ. ಟಿ ಪಿ ಅಂದರೆ ಟೆಂಪ್ರರಿ ಪರ್ಮಿಟ್, ಲೈಕ್ ಬೇರೆ ಸ್ಟೇಟಿಗೆ ಗಾಡಿ ಹೋಗೋದಾದರೆ ಟೆಂಪ್ರರಿ ಪರ್ಮಿಟ್ ತೆಗಿಬೇಕು. ಸೊ ಈಗ ಕೇರಳಕ್ಕೆ ಟೆಂಪ್ರರಿ ಪರ್ಮಿಟ್ ತೆಗಿತೇನೆ. ಸೊ ಮತ್ತೆ ಸಿಗೋದು, ಲೈಕ್ ಯಾರಿಗಾದರೂ ಟಿ ಪಿ ತೆಗಿಲಿಕ್ಕೆ ಲೈಕ್ ಗೈಡೆನ್ಸ್ ಬೇಕಿದ್ರೆ, ಲೈಕ್ ಯಾವ ಥರ ಮಾಡೋದಂತ ಡೀಟೇಲ್ಸ್ ವೀಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಅದು ಸಹ ವೀಡಿಯೋ ಮಾಡಿ ಹಾಕುವ ಫುಲ್ ಡೀಟೇಲ್ ಆಗಿ. ಗೈಸ್ ಫೌಂಟೇನ್ ಉಂಟಪ್ಪ ಗೈಸ್. ಆ್ಯಕ್ಚುಲಿ ಅಂತ ಆಯ್ತಂದ್ರೆ ಮಳೆ ಬಂತು, ಮಳೆ ಬಂದ್ರಿಂದ ಆಚೆ ಈಚೆ ಹೋಗ್ಬೇಕ ಇಲ್ಲ, ಒಂದು ಸೈಡ್ ಕೆಫೆಟೇರಿಯಾಗೆ ಸಿಕ್ಕಬಿದ್ದೆ. ಸೊ ಈಗ ಮಳೆ ಕಮ್ಮಿ ಆಯಿತು, ಸೊ ವಾಪಸ್ ಹೋಗ್ತಿದ್ದೇನೆ. ಕ್ಯಾಂಪಸ್ ಮ್ಯಾಕ್ಸಿಮಮ್ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಸೊ ಈಗ ಫ್ರೆಂಡ್ಸ್ ಮನೆ ಹೋಗಿ ಅಲ್ಲಿ ಸ್ವಲ್ಪ ಗಮ್ಮತ್ತು ಮಾಡುವಂತ. ಸೊ ತೋರಿಸ್ತೇನೆ ನಿಮಗೆ ಏನೆಲ್ಲ ಆಗುತ್ತೆ ಅಂತ. ಎಸ್, ಮಳೆ ಬಂದರೆ ಉಂಟು ನೋಡಿ, ಸರೌಂಡಿಂಗ್ಸ್ ನೋಡಿ, ಕ್ಯಾಂಪಸ್ ಚೆಕ್ ಮಾಡಿ. ಫೈನಲಿ ಸೈಕ್ಲಿಂಗ್ ಆಯ್ತು ಇವತ್ತಿದ್ದು. ಫೈನಲಿ ಇಟ್ಟೆ. ಆ್ಯಕ್ಚುಲಿ ಗೇಟ್ ಎನ್ನಿಂದ ಒಳಗೆ ಬಂದಿದ್ದೆ, ಅಂದಾಜು ವಾಪಸ್ ಬಂದೆ. ಅದು ಗೇಟ್ 4ಗೆ ಒಂದು ರೀಚ್ ಆದ್ರೆ ಎಲ್ಲಿಗೋ ಬಂದು ವಾಪಸ್ ಹಬ್ಬ ಗೊತ್ತಿಲ್ಲ ಈಗ. ಸೊ ಗೇಟ್ 4ಅಲ್ಲೇ ಸೈಕಲ್ ಇಟ್ಟು ಪಾಪ ಹೊರಗೆ ಬಸ್ ಹತ್ಕೊಂಡೆ, AC ಬಸ್. ಸೊ ಈಗ ಫ್ರೆಂಡ್ ರೂಮಿಗೆ ಹೋಗಿದ್ದೇನೆ, ಅಲ್ಲಿ ಹೋಗಿ ಹೇಳ್ತೇನೆ, ಅಲ್ಲಿ ಸ್ವಲ್ಪ ಗಮ್ಮತ್ತು ಮಾಡೋಣ. ಓಕೆ, ಸೊ ಟೈಮ್ ಬೇಕಾಗ್ತದೆ, 1 hour ಇತ್ತೇನೋ ಬಸ್ ಜರ್ನಿ. ಸೊ ಬಸ್ಸಲ್ಲೇ ಹೋದ, ಬಸ್ ವೀಡಿಯೋ ಮಾಡೋ ಅಂದ್ಕೊಂಡೆ, ಜೋರು ಮಳೆ ಬರ್ತಿತ್ತು. ಅದಕ್ಕೆ ಈಗ ಬಸ್ ತಗೊಂಡು ಬಸ್ ಇತ್ತು. ಸೊ ಪಾಪ ಸಿಗುವ ಗಾಯ್ಸ್. ಎದುರು ಮಾಡ್ಕೊಂಡು ಕೂತ್ಕೊಂಡು ಕೂಡ್ಕೊಂಡು ಸ್ವಲ್ಪ ಹೊತ್ತು ಎದುರು ಮಾಡ್ತಾರೆ, ಆಮೇಲೆ ಸಿಗುವ. ಬಾಯ್ ಬಾಯ್. ಗಾಯ್ಸ್, ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಾತಾಳಿಗೆ ಬಂದೆ. ಈಗ ಮಾತಾಡಿ ಫ್ರೆಂಡ್ ಪಿಕ್ ಮಾಡ್ತೇನೆ ಅಂತ ಹೇಳಿದ. ಸೊ ಅವನಿಗೆ ವೆಯ್ಟ್ ಮಾಡ್ತಿದ್ದೇನೆ, ಬಸ್ ಸ್ಟಾಪಲ್ಲಿ ಕಾಯ್ತಿದ್ದೇನೆ. ಬರ್ತಾನೆ ಪಿಕ್ ಮಾಡಲಿಕ್ಕೆ, ಬಟ್ ಮಳೆ ಬಾಬು ಬರುವ ಚಾನ್ಸಸ್ ಉಂಟು. ಇಬ್ಬರು ಅಜ್ಜಾಗಿ ಹೋಗ್ಬೇಕೇನೋ, ಬಟ್ 1 kilometer ದೂರ ಉಂಟು ಇಲ್ಲಿಂದ ಒಂದು PGಗೆ. ಸೊ
ಈಗ ಒಂದು ಪಿ ಜಿ ಅಥವಾ ಪಿ ಜಿಗೆ ಹೋಗ್ಬೇಕು. ಪಿಕ್ ಮಾಡಿದೆ ಹೇಳ್ತೇನೆ. ಅಣ್ಣಂದು ಈಗ ಹೊಸ ಬೈಕಲ್ಲಿ ಬರ್ತಿದ್ದಾರೆ, ನೋಡುವ. ಹೊಸ ಬೈಕ್ ತಗೊಂಡಿದ್ದಾರೆ, ಹೊಸ ಬೈಕಲ್ಲಿ ಬರ್ತಾರೆ. ಕಾಮ ವೆಯ್ಟ್ ಮಾಡುವ. One eternity later. ಗೈಸ್ ರೋಡ್ ಕಾಣಿ. ಎಲ್ಲರೂ ಇಲ್ಲಿದ್ದು ಅಧ್ಯಕ್ಷ ಯಾರೇ ಮೊದಲು ಈ ರೋಡಿಗೆ ಒಂದು ಸರಿ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕ್ತದೆ. ಫುಲ್ಲು ಆಯ್ತು ಪಚ್ಚ ಈ ಮಳೆ ಮತ್ತು ಆ್ಯಕ್ಚುಲಿ ಎಂತಾಯ್ತಂದರೆ ನಡ್ಕೊತಿದ್ದೆ ಈಗ. ಇಲ್ಲಿ ಫುಲ್ ಟ್ರಾಫಿಕ್ ಇತ್ತಂದ. ಸೊ 800 ಮೀಟ್ರ್ ಇದ್ದಿತ್ತು. 800 ಮೀಟರ್ ನಾನು ನಡ್ಕೊ ಬರ್ತಂದೆ. ಟ್ರಾಫಿಕ್ ಅಪ್ಪತ್ತಿಗೆ ಬೆಳಗಾಗ್ತದೆ. ಸೊ ಅದಕ್ಕೆ ನಾನು ನಡ್ಕೊ ಬರ್ತಂದೆ. ಸೊ ನಡ್ಕೊಂಡು ಹೋಗ್ತಿದ್ದೆ ಈಗ ಅವ್ನ ರೂಮಿಗೆ ಹೋಗಿ ಮತ್ತೆ ಮುಂದೆ ತೋರಿಸ್ತೆ. ಗೈಸ್ ಆ್ಯಕ್ಚುಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಟ್ರಾಫಿಕ್ ಆದಮೇಲೆ ನಿಲ್ಲ ಅಂತ ಹೇಳ್ದ. ನಾನು ಸೀದಾ ಬತ್ತಾಯಿ ಕಣದು. ಅಲ್ಲಿ ಕಾಯ್ತಿದ್ದಂತೆ. ಈಗ ಕಾಲ್ ಮಾಡ್ಕೊಂಡು ಹೇಳ್ತಿದ್ದ. ಇಲ್ಲಿ ಬಂದಾಯ್ತು ವಾಪಸ್. ಇದು ಪಪ್ಪಕ್ಕಂದ ಈಗ ಅವ್ನ ಮನೆ ಹತ್ರ ಬಂದಾಯ್ತು. ಅಲ್ಲಿ ಕಾಯ್ತಿದ್ದಂತೆ ನಂಗೋಸ್ಕರ. ಸೊ ಈಗ ಬತ್ತಕಮ್ಮ ಗೈಸ್ ಈಗ ಅಲ್ಲಿ ವೆಯ್ಟ್ ಮಾಡಿದೆ. ಈಗ ಇಲ್ಲಿ ವೆಯ್ಟ್ ಮಾಡ್ಕಾಯ್ತು. ಈಗ ಬತ್ತ ಈಗ ನಾನು ಅವ್ನು ನಂಗೆ ವೆಯ್ಟ್ ಮಾಡೋದು, ನಾವು ನೀವು ವೆಯ್ಟ್ ಮಾಡೋದು ಬೇರೆ ಇದ್ರ ಲೊಕೇಶನ್ ಅದು ಮಾತ್ರ. ಲರ್ಸಿ 5 minutes later. ಗೈಸ್ ಹಣ ಬಂದ ಎಲ್ಲಿತ್ತ ಇದ್ದ ಬೈಕ್ ಎಲ್ಲಿತ್ತ? ಬೈಕ್ ಒಳಗೆ ಪಾರ್ಕ್. ನಾನು ಎಲ್ರಿಗೂ ನಮ್ಮ ವ್ಯೂವರ್ಸಿಗೆ ಫುಲ್ ಹೈಪ್ ಕೊಟ್ಟಿದ್ದೆ ಮಾರೆ. ಹೊಸ ಬೈಕ್ ತಗೊಬಂದು ತೋರಿಸ್ತಾ ಅಂತ. ಈಗ ನಡ್ಕೊಬಂದ ಗೈಸ್. ಬೈಕಲ್ಲಿ ಬರ್ಲಾರ ಬೈಕರು ಕಾಂಬ ಇದಕಾಣಿ ಅಣ್ಣಂದು ಹೊಸ ಬೈಕ್ ನಂಗೆ ಕೊಡ್ತಂತೆ. ಈಗ ತಗೋತೆ ಯಾವತ್ತಿ ತಗೊಳ್ತೇನೆ ಅವರಿಗೆ ಖಂಡಿತ ಮಾತಿಲ್ಲ. ನೀವು ವ್ಲಾಗರೊಟ್ಟಿಗಿದ್ದ ಈಗ ಕರ್ನಾಟಕ ಫೇಮಸ್ ಬ್ಲಾಗರ್ ಈಗ. ಈಗ ಖುಷಿ ಬೇಡ. What? Bro, what are you talking about, man? Bye bye guys. Okay, bye bye. Chalo. Take care. Guys, ಇಬ್ರು ಹತ್ತಿದ್ರು ರವೀಶ್ ಆ್ಯಂಡ್ ಅಭಿ. ಬಾಯ್. ಫ್ರೆಂಡ್ ಇದು ಕ್ಯಾಮರಾ ಬಂದಿದ್ದು ಚೆಕ್ ಮಾಡಿ. ಸೈಕಲ್ ಮಾತ್ರ ಕ್ವಾಲಿಟಿ ಅಲ್ಲ ಗೈಸ್. ಕೌಶಲ್ ಪಿ ಜಿದು ರೂಫ್ ಟಾಪ್ ಕಾಣಿ ಹೆಂಗಿತ್ತಂತ. ಸಾಯ್ಕಿತ್ತು. Guys, see who's this newcomer? Yeah, ಇವನು ಶ್ರೀನಿವಾಸ್ ಅಂತ, ಗೌತಮ್ ಶ್ರೀನಿವಾಸ್. ಫ್ರಮ್ ಆಂಧ್ರ, ತೆಲಂಗಾಣ. No, from homeless. Guys, MC ಎಲ್ಲ ಒಟ್ಟಾಗಿದೆ ಬೆಂಗಳೂರಲ್ಲಿ. ಅಷ್ಟೇ ದಟ್ಸ್ ಇಟ್. ತುಂಬ ಕಾಲ ಬರ್ತದೆ, ಕರೀತಾರೆ ಮುಂದೆ. ಬಾಯ್ ಗೈಸ್, ಡ್ರಾಪ್ ಮಾಡಿದೆ ಫ್ರೆಂಡ್. ಈಗ ಬಸ್ ಸ್ವಲ್ಪ ಟೈಮ್ 10 minutes. ಬಸ್ ಹೊತ್ಕೊಂಡು ಹೋಗ್ಬೋದು ಈಗ ಮನೆಗೆ. ಆಯ್ತು, ಇವತ್ತಿನ ಡೇ ಮುಗೀತು ಬೆಂಗಳೂರಲ್ಲಿ. ಸೊ ಮತ್ತೆ ಬಸ್ಸಲ್ಲಿ ಸಿಗ್ತೇನೆ ಗೈಸ್. ಬಸ್ ಹತ್ತಿದೆ. ಸೊ
10 ಗಂಟೆ ಆಗಿದೆ. 9 ಗಂಟೆ ಬಸ್ ಹತ್ತಿದೆ. ಸೊ ಕಣ್ಣು ಕೊಡ್ತಾ ಉಂಟು. ಸೊ ನಮ್ಮ ಮಲ್ತೆ. ಸೊ ನಾಳೆ ಮಾರ್ನಿಂಗ್ ಮನೆ ರೀಚು. ಸೊ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಮುಂದಿನ ವ್ಲಾಗ್ ತನಕ, ವಿಡಿಯೋ ತನಕ ವೆಯ್ಟ್ ಮಾಡಿ. ಅಲ್ಲಿ ತನಕ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದೊಂದು ಮರಿಬೇಡಿ. ಸೊ ಮುಂದಿನ ವಿಡಿಯೋ ತನಕ ಮತ್ತೆ ಸಿಗುವ. ಬಾಯ್.